ಇದೆಲ್ಲ ಹೇಗಾಯಿತು? ಅದನ್ನು ನೀನು ಹೇಳಬೇಕು. ಈಗ ನೀನು ಯಾವ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ಯೋ ಆ ಆಕ್ಸಿಡೆಂಟಿಂದನೇ ಸಿರಿಯವ್ರ ತಂದೆ ಸತ್ತಿರೋದು, ತಾತ ಹಾಸ್ಪಿಟಲ್ ಇರೋದು. ಸಮರ್ 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 ಅಂದರೆ ನಿಧಿ ಆಕ್ಸಿಡೆಂಟ್ ಮಾಡಿದ್ದು ಮಾವನಿಗೆ ಮತ್ತು ತಾತಂಗ? ಈಗ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಸತ್ಯ ಏನು ಅಂತ ಹೇಳಿದ್ರೆ ಮಾತ್ರ ನಿಮ್ಮನ್ನು ಈ ಕೇಸಿನಿಂದ ಹೊರಗಡೆ ತರ್ಬೋದು. ಅಷ್ಟೇ ಅಲ್ಲ ಸಮರ್, ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿರೋದು ಯಾರು ಅಂತ ನಾವು ಕಂಡುಹಿಡಿಬೇಕು. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ರವೀಂದ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ತಾತಂಗೆ ನ್ಯಾಯ ಸಿಗಬೇಕು. ಹೇಳಿ ಸಮರ್, ನೀನು ಯಾಕೆ ಆ ತಪ್ಪನ್ನು ನಿನ್ನ ಮೇಲೆ ಹಾಕ್ಕೊಂಡೆ? ನಿನ್ನಂಥ ಅಳಿಯ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಎಲ್ಲಕ್ಕಿಂತ ದತ್ತನಂಥ ಗೆಳೆಯ ಸಿಗೋದು ಭಾಳ ಅದೃಷ್ಟ. ಒಳ್ಳೆ ಅಳಿಯ, ಒಳ್ಳೆ ಗೆಳೆಯ ಯಾರಿಗೆ ಸಿಗ್ತಾರೆ ಹೇಳು? ನನಗೆ ಅಂತ ಈ ಪ್ರಪಂಚದಲ್ಲಿ ಯಾರಿದ್ದಾರಪ್ಪ? ನೀನು ನನ್ನ ಮಗಳು ಅಷ್ಟೇ. ನೀನು ನನ್ನ ಮಗನಿಗಿಂತ ಹೆಚ್ಚು. ದಂಡಪಿಂಡ, ನೀವು ಬರ್ತೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಏನ್ ನಾನು ಹೇಳಿಬಿಟ್ಟಿದ್ದಿದ್ರೆ ನೀನು ನಿನ್ನ ಹೆಗಲ ಮೇಲೆ ನನ್ನ ಹೊತ್ಕೊಂಡು ಬಂದ್ಬಿಡ್ತಿದ್ದೆ ಅಲ್ವಾ? ತಲೆ ಮೇಲೆ ಹೊತ್ಕೊಂಡು ಬರ್ತಿದ್ದೆ ತಾತ. ಬರ್ತಾ ದಾರಿನಲ್ಲಿ ಆಕ್ಸಿಡೆಂಟ್ ಮಾಡಿಬಿಟ್ಟೆ. ನನ್ನ ಮದುವೆ ನಿಂತೋಗುತ್ತಾ? ಹಾಗೇನಾದರೂ ಆದರೆ ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ಅವಮಾನ ಆಗುತ್ತೆ. ನಾನು ಬದುಕಿರಲ್ಲ. ಐ ಆಮ್ ರಿಯಲಿ ಸಾರಿ ಅಣ್ಣ. ಈ ನಿನ್ನ ತಂಗಿನ ಕ್ಷಮಿಸ್ತೀಯಾ ಪ್ಲೀಸ್? ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಇದಕ್ಕಿಂತ ಹೆಚ್ಚಾಗಿ ನನ್ನೇನು ಹೇಳಲ್ಲ. ಸಿರಿಗೆ ಸಮಾಧಾನ ಹೇಳಿ, ಧೈರ್ಯ ಹೇಳಿ. ತಾತನ್ನ ಹುಷಾರಾಗಿ ನೋಡ್ಕೊಳ್ಳಿ. ತಾತ ಹುಷಾರಾಗಬೇಕು, ಮತ್ತೆ ಮೊದಲಿನ ಥರ ಆಗಬೇಕು. ನೋಡಿ, ನೀವು ಈ ರೀತಿ ತಪ್ಪು ಒಪ್ಕೊಂಡ್ರೆ ನಮ್ಮಿಂದನೂ ಏನೂ ಮಾಡೋಕ್ಕಾಗೋದಿಲ್ಲ. ಏನು ನಡೀತು ಅಂತ ಡೀಟೇಲ್ಸಾಗಿ ಹೇಳಿದ್ರೆ ಮಾತ್ರ ನಾವು ನಿಮ್ಮನ್ನು ಬಿಡಿಸೋಕೆ ಪ್ರಯತ್ನ ಪಡ್ಬೋದು. ಟೈಮ್ ಆಯಿತು, ಹೊರಡಿ. ಯೋಚನೆ ಮಾಡಿ ಸಮರ್ಥ, ನಾವು ಮತ್ತೆ ಬರ್ತೀವಿ. ಮಾಧವರೇ, ನಾನು ಸಮರ್ಥ ನೋಡಬೇಕು. ನನ್ನ ಮಾವನ್ನ ನೋಡಲೇಬೇಕು. ದಯವಿಟ್ಟು ನನಗೆ ಕಟ್ಟಾಕ್ಬೇಡಿ. ನನ್ನ ಸಮರ್ಥ ನೋಡಿ ಅವ್ನು ಯಾಕೆ ಹೀಗೆಲ್ಲ ಮಾಡ್ದ ಅಂತ ನಾನು ಅವನನ್ನು ಕೇಳಬೇಕು. ಇಲ್ಲಿ ನೋಡಿದ್ರೆ ಪ್ರೀತಿ ಮದುವೆ ನಿಂತೋಗಿದೆ. ನಾವು ಏನಾಗಬಾರ್ದು ಅಂದ್ಕೊಂಡು ಅದೆಲ್ಲ ಆಗ್ತಾ ಇದೆ. ದಯವಿಟ್ಟು ಮಾಧವರೇ, ನನ್ನ ಸಮರ್ಥ ನೋಡಬೇಕು. ನನ್ನ ಮಾವ ತೋರಿಸಿ. ಸರಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸಮರ್ಥ ಇರೋದು ಪೊಲೀಸ್ ಸ್ಟೇಷನಲ್ಲಿ. ಅಲ್ಲಿ ಹಾಗೆಯೇ ಪದೇ ಪದೇ ಹೋಗಿ ನೋಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಅಭಿ ಮತ್ತು ಅವಿ ಲಾಯರ್ ಜೊತೆ ಮಾತಾಡ್ತಾ ಇದ್ದಾರೆ. ಅವರೆಲ್ಲರೂ ಹೋಗಿ ಸಮರ್ಥನ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಸಮರ್ಥಗೆ ಏನೂ ಆಗೋದಿಲ್ಲ. ಅವನು ಬೇಗ ರಿಲೀಸ್ ಆಗ್ತಾನೆ.
ಇಲ್ಲ ಮಾಧವ್ ಅವರೇ, ನಾನು ಅವನ ಜೊತೆ ಮಾತಾಡಲೇಬೇಕು. ಅವನು ಮಾಡಿದ ಆಕ್ಸಿಡೆಂಟಿಂದ ಇಷ್ಟೆಲ್ಲ ಅನಾಹುತ ಆಯ್ತು ಅಂತ ಅವನು ಹೇಳ್ತಾ ಇದ್ದಾನೆ. ನನಗಿದನ್ನು ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಪಾಪ ಹತ್ರ ಮಾತಾಡಲೇಬೇಕು. ಟೈಮ್ ಬಂದಾಗ ನಾನೇ ಕರ್ಕೊಂಡು ಹೋಗ್ತೀನಿ, ಆದರೆ ಸದ್ಯಕ್ಕಂತೂ ಆಗೋದಿಲ್ಲ. ಹೋಗ್ಲಿ, ಮಾವನಾದರೂ ಹೇಗಿದ್ದಾರೆ? ನಾನು ಅವ್ರನ್ನಾದ್ರೂ ನೋಡ್ತೀನಿ ಮಾಧವ್ ಅವರೇ. ನೋಡಿ, ದತ್ತ ICUಲಿದ್ದಾರೆ. ಡಾಕ್ಟ್ರ್ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ನಾನೀಗ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅವ್ರಿಗೆ ಇವತ್ತು ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅವರಿಗೆ ಪ್ರಜ್ಞೆ ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ. ನೀವು ಅವರನ್ನು ಬಂದು ನೋಡುವಿರಂತೆ. ಓಕೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಹೀಗೆ ಸಮಾಧಾನ ಮಾಡ್ಕೊಳ್ಳಿ? ನೀವು ನನ್ನೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಇಲ್ಲೇ ಕಟ್ಟಾಕಿದ್ದೀರಾ. ನಿಮ್ಮ ಪರಿಸ್ಥಿತಿ ಹೀಗಿರೋದ್ರಿಂದ ಹೇಳಿದೆ ಅಷ್ಟೇ. ನೀವು ಅಲ್ಲಿಗೆಲ್ಲ ಬರೋದು ಸರಿ ಹೋಗಲ್ಲ. ನಾವಿದೀವಲ್ಲ, ನಾವು ನೋಡ್ಕೋತೀವಿ. ಇಲ್ಲ ಇಲ್ಲ ಇಲ್ಲ, ನಾನು ಸಮರ್ಥ ಹತ್ರ ಮಾತಾಡಲೇಬೇಕು. ನಮಗೆ ಗೊತ್ತಾಗ್ತಾ ಇಲ್ಲ. ದೊಡ್ಡಪ್ಪ, ಬಾನಿದಿ ಹೇಳಿದಿ. ಆಕ್ಸಿಡೆಂಟ್. ಸಮರ್ಥ ಯಾಕಷ್ಟು ದುಃಖ ಪಡ್ತಿದ್ಯಾ? ಸಮಾಧಾನ ಮಾಡ್ಕೊ. ಮನೇಲಿ ಇದೆಲ್ಲ ನಡೆದಿರೋದ್ರಿಂದ ಅವಳು ತುಂಬ ನೊಂದ್ಕೊಂಡಿದ್ದಾಳೆ ಅನ್ಸುತ್ತೆ. ನನ್ನ ಕೆಲೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಜೀವನದ ಬಗ್ಗೆ ಇಷ್ಟೊಂದು ಆಸೆ ಕನ್ಸ್ಕೊಂಡು ಇಟ್ಕೊಂಡಿರೋಳು ಅವಳಿಗೆ ಎಷ್ಟು ನೋವಾಗಿರಬೇಡ. ನೋಡು, ಎಲ್ಲ ಸರಿ ಹೋಗುತ್ತೆ. ಹಾಂ, ಯೋಚನೆ ಮಾಡಬೇಡ. ನಾವೆಲ್ಲ ಇದ್ದೀವಲ್ಲ, ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ತುಳಸಿಯವರೇ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನೀವು ಚೂರು ರೆಸ್ಟ್ ಮಾಡಿ. ಬಾ ಬಾ ಬಾ. ನಿಧಿ ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾಳೆ, ಆದ್ರೆ ಅವಳಿಗೆ ಹೇಳಕ್ ಆಗ್ತಾ ಇಲ್ಲ. ರವೀಂದ್ರ ಅಂಕಲ್ಗೆ ಮತ್ತೆ ತಾತಂಗೆ ಅಣ್ಣನೇ ಆಕ್ಸಿಡೆಂಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ನಂಗಂತೂ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ಸದ್ಯ. ಇಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇಡೀ ರಾತ್ರಿ ಅಣ್ಣ ಇಲ್ಲೇ ಇದ್ನಂತೆ. ಮನೇಲೇ ಇರುವಾಗ ಅವ್ನು ಅಲ್ಲಿಗೆ ಹೋಗಿ ಆಕ್ಸಿಡೆಂಟ್ ಮಾಡೋಕ್ಕೆ ಹೇಗೆ ಆಗುತ್ತೆ ಸಿರಿ? ಈ ಆಕ್ಸಿಡೆಂಟ್ ನಾನು ಸಮರ್ಥ ಮಾಡಿದ್ದಾನೆ ಅಂದರೆ ನಾನು ನಂಬಲ್ಲ ಸದ್ಯ. ಮತ್ತ್ಯಾಕೆ ಅಣ್ಣ ಇದನ್ನೆಲ್ಲ ಒಪ್ಕೊಂಡ? ಇದರಿಂದ ಏನಿದೆ? ಇದನ್ನೆಲ್ಲ ಸಮರ್ಥನೆ ಕೇಳಬೇಕು. ನಡೆ, ಸಮರ್ಥ ಹತ್ರನೇ ಮಾತಾಡೋಣ. ಬಾ, ಈಗಲೇ ಹೋಗಿ ಸಮರ್ಥ ನೋಡೋಣ. ಪುಟ್ಟ, ಎಲ್ಲ ಹೋಗ್ತಾ ಇದ್ದೀರಾ? ಅಮ್ಮ, ನಾನು ಸಮರ್ಥನ ಈಗಲೇ ನೋಡಬೇಕು. ನಾನು ಸಮರ್ಥ ಜೊತೆ ಮಾತಾಡಬೇಕು. ಪುಟ್ಟ, ನಿನ್ನ ನೋವು ಗೊಂದಲ ನನಗೆ ಅರ್ಥ ಆಗತ್ತೆ. ಆದರೆ ನೀನು ಈಗಾಗಲೇ ಸುಸ್ತಾಗಿದೆಯಾ? ಇಂಥ ಟೈಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಪಾಪು ಜೊತೆ ಮಾತಾಡೋದು, ಅಲ್ಲೇ ಅಳ್ತಾ ಕೂರೋದು ಮಾಡಿದ್ರೆ ಇನ್ನೂ ಜಾಸ್ತಿ ಸುಸ್ತಾಗ್ತೀಯ. ಮಾಧವ್ ಅವರು ಅಭಿ ಎಲ್ಲ ನೋಡ್ಕೋತೀನಿ ಅಂತ ಹೇಳಿದಾರಲ್ವಾ, ಅವ್ರ ಪಾಪುನ ಖಂಡಿತ ಬಿಡಿಸ್ಕೊಂಡು ಬರ್ತಾರೆ. ನೀನು ಧೈರ್ಯವಾಗಿರು. ಅಮ್ಮ, ನೀವು ನನಗೆ ಧೈರ್ಯ ಹೇಳ್ತಾ ಇದ್ದೀರಾ ನಿಜ. ಆದರೆ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ನಿಮ್ಮ ಕಣ್ಣಲ್ಲೇ ಕಾಣಿಸ್ತಿದೆ ಅಮ್ಮ. ಅಷ್ಟು ನೋವನ್ನೆಲ್ಲ ನುಗ್ಕೊಂಡು ನನಗೆ ಸಮಾಧಾನ ಮಾಡ್ತಾ ಇದ್ದೀರಾ. ನಿಮಗೂ ಸಮರ್ಥ ನೋಡಬೇಕು, ಅವನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ ತಾನೆ? ಖಂಡಿತ ಅಮ್ಮಂಗೂ ಅನಿಸ್ತಿರುತ್ತೆ. ಆದರೆ ಈ ಟೈಮಲ್ಲಿ ಅಮ್ಮ ಅಲ್ಲಿಗೆ ಹೋಗೋದು ಬೇಡ ಅಂತ ಮನೆಯವರು ಎಲ್ಲರೂ ಹೇಳ್ತಿದ್ದಾರೆ. ಹೌದಮ್ಮ, ಇಂಥ ಪರಿಸ್ಥಿತಿನಲ್ಲಿ ನೀವು ಅಲ್ಲಿಗೆ ಬರೋದು ಬೇಡ. ನಾನು ಹೋಗ್ತೀನಿ. ನಾನು ಸಮರ್ ಜೊತೆ ಮಾತಾಡಬೇಕು. ನಿಮ್ಮ ಸೊಸೆ ಅಷ್ಟೊಂದು ವೀಕ್ ಅಲ್ಲಮ್ಮ, ಯೋಚನೆ ಮಾಡಬೇಡಿ. ಬಾ ಸಂಧ್ಯಾ, ಹೋಗೋಣ. ಪುಟ್ಟ, ನನ್ನ ಮಾತು ಕೇಳು. ಪುಟ್ಟಿ, ನೀನು ಸಿರಿ ಜೊತೆನೇ ಇರು. ಒಂದು ಕಡೆ ಅಪ್ಪನ್ನ ಕಳ್ಕೊಂಡಿರೋದು, ಇನ್ನೊಂದು ಕಡೆ ಪಾಪು ಅರೆಸ್ಟ್ ಆಗಿರೋದು. ಇಂಥ ಟೈಮ್ನಲ್ಲಿ
ಅವಳನ್ನು ಸಮಾಧಾನ ಮಾಡೋಕ್ಕೆ ಯಾರಿಂದನೂ ಆಗಲ್ಲ. ಯಾವುದೇ ಕಾರಣಕ್ಕೂ ನೀನು ಅವಳೊಬ್ಬಳನ್ನ ಬಿಡಬೇಡ. ನೋಡಿದ್ಯಾ ಅಕ್ಕ, ನನ್ನನ್ನು ಮುಗಿಸ್ತೀನಿ ಅಂತ ಬಂದವರು ತಾವಾಗೇ ನಾಶ ಆಗ್ತಿದ್ದಾರೆ. ನಿನ್ನನ್ನು ಕಳ್ಕೊಂಡು ನಾನು ಅನುಭವಿಸಿದ ನೋವು ಅವರನ್ನು ಸುಮ್ಮನೆ ಬಿಡಲ್ಲ. ಆ ತುಳಸಿ ದತ್ತನ ಸಪೋರ್ಟ್ ಇದೆ ಅಂತ ತುಂಬ ಮೆರೀತಾ ಇದ್ಲು, ನನ್ನನ್ನೇ ಎದುರಾಕೊಂಡ್ಲು. ಆದರೆ ಈಗ ಆ ದತ್ತ ಇವತ್ತೋ ನಾಳೆನೋ ಅಂತಿದ್ದಾನೆ. ಮಾಡದೇ ಇರೋ ತಪ್ಪಿಗೆ ಅವಳ ಮಗ ಜೈಲ್ ಸೇರಿದ್ದಾನೆ. ಅರೆರೇ, ಮಾಡದೇ ಇರೋ ತಪ್ಪು ಹೇಗಾಗತ್ತೆ? ತಪ್ಪು ಮಾಡಿರೋದೆಲ್ಲ ತುಳಸಿ, ಶಿಕ್ಷೆ ಅನುಭವಿಸ್ತಾ ಇರೋದು ಅವರುಗಳು. ಅಷ್ಟಕ್ಕೂ ಆಕ್ಸಿಡೆಂಟ್ ಮಾಡಿದ್ದು ಸಮರ್ಥೆ ಅಲ್ವಾ? ಒಂದೇ ಏಟಿಗೆ 2 ಹಕ್ಕಿ, ಇಲ್ಲ 3 ಹಕ್ಕಿ. ಹಕ್ಕಿ ಗೂಡಿಗೆ ಹೊಡೆದಿದ್ದೀನಿ, ಎಲ್ಲ ಹಕ್ಕಿಗಳು ಚೆದರಿ ಚೆಲ್ಲಾಪಿಲ್ಲಿಗಳಾಗೋದ್ವು. ಇಡೀ ಮನೆನೇ ಸ್ಮಶಾನ ಮಾಡಿಬಿಟ್ಟೆ. ಏನಾಗಿದೆ ನಿಮಗೆ? ಮಗಳು ಮದುವೆ ನಿಂತಿದೆ, ಮನೇಲಿ ಇಷ್ಟೆಲ್ಲ ನಡೀತಿದೆ, ನೀವು ನೋಡಿದ್ರೆ ನಗ್ತಾ ಇದ್ದೀರಲ್ಲ. ನಿಧಿ ಮದುವೆ ಮುಂದಕ್ಕೆ ಹೋಗಿದ್ದಕ್ಕೆ ನೀವು ಬೇಜಾರು ಮಾಡಿಕೊಂಡು ಅಳ್ತಾ ಕೂತಿರ್ತೀರಾ ಅಂದ್ಕೊಂಡಿದ್ದೆ. ಏನು ಮಾಡಲಿ ದೀಪಿಕಾ, ಈ ನೋವು ಹತ್ರ ಕಡಿಮೆ ಆಗುವಂಥದ್ದಲ್ಲ. ನನಗೆ ತುಂಬ ನೋವಾದಾಗ, ಹತಾಶೆ ಆದಾಗ ನನಗೆ ಗೊತ್ತಿಲ್ಲದೆ ನಾನು ನಗೋಕ್ಕೆ ಶುರು ಮಾಡಿಬಿಡ್ತೀನಿ. ಆ ನಗುವಿಂದನಾದರೂ ನಾನು ನೋವನ್ನು ಮರೆಯೋಕ್ಕೆ ಪ್ರಯತ್ನ ಪಡ್ತೀನಿ. ನಿಧಿ ಮದುವೆ ನಿಂತೋಗಿರೋದು ನನಗೂ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಬೇಸರ, ಆ ನೋವು, ಆ ಕೋಪ, ಆ ಹತಾಶೆಯಲ್ಲಿ ನಾನು ಯಾರನ್ನಾದರೂ ಏನಾದರೂ ಮಾಡಿಬಿಡ್ತೀನೇನೋ ಅನ್ನೋ ಭಯ. ಅದಕ್ಕೆ ಈ ರೀತಿ ನಾನು ಒಬ್ಬಳೇ ನಕ್ಕು ಸಮಾಧಾನ ಮಾಡ್ಕೋತೀನಿ. ನೀವೊಂಥರ ವಿಚಿತ್ರ ಅತ್ತೆ. ತುಂಬ ದುಃಖ ಆದಾಗ ಕೆಲವ್ರಿಗೆ ನಗು ಬರುತ್ತೆ ಅಂತ ಕೆಲವು ಕಡೆ ಓದಿದ್ದೆ, ಈಗ ನೋಡ್ತಾ ಇದ್ದೀನಿ. ಮನಸ್ಸಿನಲ್ಲಿ ಸ್ವಲ್ಪ ದುಃಖ ಇದ್ದರೆ ಸಪ್ಪಗಿರ್ಬೋದು, ತುಂಬ ದುಃಖ ಆದರೆ ಹತ್ತು ಬಿಡ್ಬೋದು. ಅದಕ್ಕೂ ಮೀರಿ ದುಃಖ ಆದರೆ ಪ್ರಾಣ ಕಳ್ಕೋಬೇಕು. ಆ ಧೈರ್ಯ ಇಲ್ಲ ಅಂದರೆ ನಕ್ಕು ಸುಮ್ಮನಾಗಬೇಕು. ನಿಮ್ಮ ಮಾತು ನಿಜ ಅತ್ತೆ. ಮನಸ್ಸಿಗೇನೋ ಒಂಥರ ಹಿಂಸೆ. ನಾನು ಸ್ವಲ್ಪ ಹೊತ್ತು ಆಚೆ ಹೋಗಿ ಬರ್ತೀನಿ. ಸರಿ. ತುಳಸಿನ ಈ ಪರಿಸ್ಥಿತಿಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಅಕ್ಕ. ನಗದೆ ನಾನು ಏನು ಮಾಡಲಿ ಹೇಳು? ಎಲ್ಲ ನನ್ನಿಂದಾನೇ ಆಗಿದ್ದು. ಎಲ್ಲರ ಖುಷಿನೂ ಹಾಳು ಮಾಡ್ಬಿಟ್ಟೆ ನಾನು. ಮನೆಯವ್ರು ಹೇಳ್ದಂಗೆ ಕೇಳಿದಿದ್ರೆ ಇದು ಯಾವುದು ಆಗ್ತಾನೇ ಇರಲಿಲ್ಲ. ಸಮರ್ಥನ ಜೈಲ್ಗೆ ಹೋಗ್ತಿರ್ಲಿಲ್ಲ, ಒಂದು ಪ್ರಾಣ ಉಳಿತಾ ಇತ್ತು. ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು, ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಧಿ, ನಾನು ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು. ನನ್ನ ಮಾತು ಕೇಳ್ತೀರಾ ಪ್ಲೀಸ್? ಕೂತ್ಕೋ. ಸಮಾಧಾನ ಮಾಡ್ಕೊಂಡಿದ್ದಿ. ಮದುವೆ ಹಿಂದಿನ ದಿನದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನೀನು ತುಂಬ ಮಂಕಾಗಿದೆಯಾ, ಏನೋ ಹೇಳ್ಕೋಬೇಕು ಅಂತಿದೆಯಾ, ಆದರೆ ನಿನ್ಗೆ ಹೇಳೋಕ್ಕಾಗ್ತಾ ಇಲ್ಲ. ನೋಡು, ಅದು ಏನೇ ಆಗಿರಲಿ, ನೀನು ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊ. ನಾನು ನಿನ್ನ ಜೊತೆಗಿರ್ತೀನಿ.
ಹೌದು, ನಾ ಹೇಳ್ಕೊಳ್ಳೇಬೇಕು. ನಂಗೆ ಈ ರೀತಿ ಇರೋಕ್ಕಾಗ್ತಿಲ್ಲ. ಏನಾಯ್ತು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಅದು ಆಕ್ಸಿಡೆಂಟ್. ಸಮರ್ಥ ಸಮಾಧಾನ ಮಾಡ್ಕೊ. ಎಲ್ಲ ನಮ್ಮ ಕೆಟ್ಟಗಳಿಗೆ. ಹೋದ ಜೀವನ ಮತ್ತೆ ವಾಪಸ್ ತರಕ್ಕಾಗಲ್ಲ. ಆದ್ರೆ ಪಾಪುನ್ ಬಿಡಿಸ್ಕೊಂಬರೋದಕ್ಕೆ ಪ್ರಯತ್ನ ಪಡಬೇಕು. ಅವನಿಲ್ದೆ ನನಗೆ ಜೀವ ಹೋದಂಗೆ ಆಗ್ತಾ ಇದೆ. ನನ್ನ ಕ್ಷಮಿಸ್ಬಿಡಿ ದೊಡ್ಡಮ್ಮ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದ? ನೀನೇನು ತಪ್ಪು ಮಾಡಿದ್ಯಾ? ಇದೆಲ್ಲ ವಿಧಿ ಆಟ ಅಷ್ಟೆ. ಇಲ್ಲ ದೊಡ್ಡಮ್ಮ, ಎಲ್ಲ ತಪ್ಪು ನಂದೆ. ಈ ಸತ್ಯನ ಯಾರ ಹತ್ರ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಮರ್ಥಣ್ಣ ದೇವ್ರಂತ ಮನುಷ್ಯ, ಅವನು ತಪ್ಪು ಮಾಡಿಲ್ಲ. ನನಗೆ ಗೊತ್ತು, ಅವನು ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೃದಯ ಯಾವಾಗಲೂ ಅದನ್ನೇ ಹೇಳ್ತಾ ಇರುತ್ತೆ. ನೀವು ಹೇಳ್ತಿರೋದು ನಿಜ ದೊಡ್ಡಮ್ಮ. ತಪ್ಪು ಮಾಡಿರೋದು ಸಮರ್ಥಣ್ಣ ಅಲ್ಲ, ತಪ್ಪು ಮಾಡಿರೋದು ನಾನು. ನಿಧಿ, ಏನು ಹೇಳ್ತಾ ಇದೀಯಾ? ಹೌದು, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿರೋದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಆಕ್ಸಿಡೆಂಟ್ ಮಾಡಿದ್ದು ನಾನು. ಬರ್ತಾ ದಾರಿನಲ್ಲಿ ಆಕ್ಸಿಡೆಂಟ್ ಮಾಡಿಬಿಟ್ಟೆ. ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ಈ ವಿಷಯದಲ್ಲಿ ಈಗ ಮಾತಾಡೋದು ಬೇಡ. ನೀವು ಮತ್ತೆ ಈ ವಿಷಯನ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನಿಧಿ, ಏನು ಹೇಳ್ತಾ ಇದೀಯಾ ನೀನು? ಹೌದು ಹೌದು ಹೌದು, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿರೋದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಆಕ್ಸಿಡೆಂಟ್ ಮಾಡಿದ್ ನಾನು. ಸಮರ್ಥಣ್ಣ ನನ್ನನ್ನ ಸೇವ್ ಮಾಡಕ್ಕೆ ಆಕ್ಸಿಡೆಂಟ್ ಮಾಡಿದ ಅವನೇ ಅಂತ ಅರೆಸ್ಟ್ ಆದ. ನನ್ನ ಮದುವೆ ನಿಲ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವನು ಇಷ್ಟು ದೊಡ್ಡ ತ್ಯಾಗ ಮಾಡ್ಬಿಟ್ಟ. ಆದ್ರೆ ತಪ್ಪು ಮಾಡಿರೋದು ನಾನು. ನನ್ನಿಂದ ಅವನಿಗೆ ಶಿಕ್ಷೆ ಆಗೋದು ಯಾವ ನ್ಯಾಯ? ನೀನು ಮನೆ ಮಹಾಲಕ್ಷ್ಮಿ, ನಿನ್ನ ರಕ್ಷಣೆ ನಮ್ದು. ನೀನು ಎಲ್ಲೇ ಇದ್ರು ನಿನ್ನ ಖುಷಿ ಸಂತೋಷನ ನಾವು ಬಯಸ್ತೀವಿ. ಸದಾ ನಿನ್ನ ನೆರಳಾಗಿ ನಾವು ಕಾಯ್ತೀವಿ. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ನನ್ನ ಪಾಪು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ನಿಧಿ. ದೊಡ್ಡಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಹೌದು, ಅವನು ನನ್ನ ಮಗ. ಈಗ ಇನ್ನೂ ಹೆಮ್ಮೆಯಿಂದ ಹೇಳ್ಕೊತೀನಿ, ಪಾಪು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಂತ. ಈ ವಿಷಯನ ನೀನು ಯಾರ ಹತ್ರನೂ ಹೇಳಬೇಡ. ಅಲ್ಲ, ಆದ್ರೆ ಸಮರ್ಥಣ್ಣ ಹೇಳದ್ನಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಮತ್ತೆ ನಿನ್ನ ಮದುವೆ ಡೇಟ್ ಫಿಕ್ಸ್ ಆಗತ್ತೆ. ನೀನು ಮದುವೆ ಆಗಿ ನಗ್ನಗ್ತಾ ನಿನ್ನ ಗಂಡನ ಮನೆಗೆ ಹೋಗಬೇಕು. ಇದನ್ನೆಲ್ಲ ಈಗಲೇ ಮರ್ತ್ಬಿಡು. ಈ ವಿಷಯ ನೀನೆಲ್ಲೂ ಹೇಳಬೇಡ. ಧೈರ್ಯವಾಗಿರು, ಎಲ್ಲ ಒಳ್ಳೇದಾಗತ್ತೆ. ನಾನಿದ್ದೀನಿ.